ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಡಮ್ ಗೌತಮ್ ಅವರೇ ತಗೊಳ್ಳಿ. ಏನದು? ಲವ್ ಲೆಟರ್. ನಿಜವಾಗ್ಲೂ? ಥ್ಯಾಂಕ್ ಯು. ಏನ್ ಬರ್ತಿದ್ದೀರಾ? ಓದ್ಬಿಟ್ಟು ಹೇಳಿ. ರೆಸಿಗ್ನೇಷನ್ ಲೆಟ್ರು. ಚೆನ್ನಾಗಿ ಬರ್ತಿದ್ದೀನಾ? ಇದು ನನಗೆ ಯಾಕೆ ಕೊಡ್ತಿದ್ದೀರಾ? ಅರೆ ನೀವೇ ತಾನೇ ಹೆಡ್ ಮಿಸ್ಸು. ನಿಮ್ಮ ಕೈ ಕೆಳಗೆ ನಾನು ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದಿದ್ದು, ಹಾಗಾಗಿ ನಿಮಗೆ ಕೊಡದೆ ಇನ್ಯಾರು ಕೊಡಲಿ? ಅಕ್ಸೆಪ್ಟೆಡ್. ಥ್ಯಾಂಕ್ ಯು. ಸೊ ಮುಂದೆ ಏನು ಮಾಡಬೇಕು ಅಂತಿದ್ದೀರಾ? ಏನು ಮಾಡಬೇಕು ಸದ್ಯಕ್ಕೆ? ನಥಿಂಗ್. ಯಾವುದನ್ನು ಡಿಸೈಡ್ ಮಾಡಿಲ್ಲ. ಅಲ್ಲ, ಯಾವುದನ್ನು ಡಿಸೈಡ್ ಮಾಡಿಲ್ಲ ಅಂದರೆ ಏನು ಮಾಡಬೇಕು ಅಂತ ಮೊದಲು ನಿರ್ಧಾರ ಮಾಡಬೇಕು. ಮೊದಲು ಯೋಚನೆ, ಆಮೇಲೆ ಯೋಜನೆ. ಅಲ್ಲ ಗೌತಮ್ ಅವರೇ, ಅವತ್ತು ಅಪ್ಪ ಮನೆಯಲ್ಲಿ ದೊಡ್ಡದಾಗ ಡೈಲಾಗ್ ಬಿಟ್ರಿ, ದುಡ್ಡು ಸಂಪಾದನೆ ಮಾಡಕ್ಕೆ ನನಗೆ 10,000 ದಾರಿ ಗೊತ್ತು ಅಂತ ಬರೀ ಬಿಲ್ಡಪ್ಪ. ಅವೆಲ್ಲ ಏನೂ ಇಲ್ಲ ಮೇಡಮ್. ಇವತ್ತು ಅದೇ ಹೇಳ್ತೀನಿ. ಅದು ಡೈಲಾಗ್ ಅಲ್ಲ, ಇಟ್ ವಾಸ್ ಎ ಸ್ಟೇಟ್ಮೆಂಟ್ ಆ್ಯಂಡ್ ವಿತ್ ಕಾನ್ಫಿಡೆನ್ಸ್. ಈಗಲೂ ನನಗೆ 10,000 ದಾರಿ ಗೊತ್ತಿದೆ, ಬಟ್ ಆ 10,000 ದಾರಿನಲ್ಲಿ ಯಾವ ದಾರಿಲಿ ಹೋಗೋದು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಆಪ್ಷನ್ಸ್ ತುಂಬ ಇದೆ, ಅದರಲ್ಲಿ ಆಯ್ಕೆ ಯಾವುದು ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕೆಂದರೆ ಬೆಸ್ಟ್ ಯಾವುದನ್ನು ಅಂತ ಅಳೆದು ತೂಗಿ ಆಮೇಲೆ ನಿರ್ಧಾರ ಮಾಡಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಈ ತಲೆ ಬಿಸಿ ಇದ್ರೆ ಅದು ಯಾವುದು ಯೋಚನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಬ್ರೇಕ್ ತೊಗೋತಾ ಇದ್ದೀನಿ. ಈ ರೆಸಿಗ್ನೇಷನ್ ಲೆಟರ್ ಕೊಡ್ತಾ ಇದ್ದೀನಿ. ಏನು ಪ್ಲ್ಯಾನಿಂಗ್ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭ ಅಂದ್ಕೊಂಬಿಟ್ರೆ ನೀವು? ಮೊದಲು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು, ಆಮೇಲೆ ಅದನ್ನು ಡಿಸೈಡ್ ಮಾಡಬೇಕು, ಆಮೇಲೆ ಅದನ್ನು ಒಂದು ಪೇಪರ್ಲಿ ಇಳಿಸ್ಬೇಕು, ಆಮೇಲೆ ಅದಕ್ಕೊಂದು ಲೇಔಟ್ ಹಾಕಬೇಕು, ಆಮೇಲೆ ಪ್ಲಸ್ಸು ಮೈನಸ್ಸು, ಅದರ ಪರ ವಿರೋಧ, ಆಮೇಲೆ ಪರ್ಮಿಟೇಷನ್ನು, ಕಾಂಬಿನೇಷನ್ನು, ಸಾಧಕ ಬಾಧಕ, ಇವೆಲ್ಲ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಬೇಕು ಮೇಡಮ್. ಇವೆಲ್ಲ ಸುಮ್ಮನೆ ಅಲ್ಲ. ಇದು ಸ್ಟಾರ್ಟಪ್ ಮಾಡೋದೇನು ಈಸಿ ಅಂದ್ಕೊಂಡ್ರೆ ನೀವು? ಹೌದಾ? ಹೌದು. ಸ್ಟಾರ್ಟಪ್ ಶುರು ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಿದ್ರೆ ಸಾಲದು, ಅದು ನಾನ್ ಸ್ಟಾಪ್ ಆಗೋ ಥರ ಆಗಬೇಕು. ಸ್ಟಾಪ್ ಆಗಬಾರ್ದು, ಸಸ್ಟೇನ್ ಆಗಬೇಕು. ಆ ಥರ ನೋಡ್ಕೋಬೇಕು. ಇದೊಂಥರ ರಾಕೆಟ್ ಸೈನ್ಸ್ ಇದ್ದಾಗೆ. ಗೆದ್ದರೆ ಗೌರಿಶಂಕರ, ಬಿದ್ದರೆ ಕೈಲಾಸ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ ಹೊಡೆದ್ರೆ ಜಾಕ್ ಪಾಟು, ಇಲ್ಲದೆ ಇದ್ರೆ ಲತ್ತು. ಹಾಗಾಗಿ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು. ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಬೇಕು ನಾನು. ಬಿಸ್ನೆಸ್ ಮಾಡೋದಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಬೇಕಾ? ಮತ್ತೆ ಸುಮ್ಮನೆನಾ? ನಾನು ಏನೋ ಮಾಡ್ತೀನಿ ಅಂತ ನುಗ್ಬಿಡೋದಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಸೇಫ್ ಆಗೋದು ಹೇಗೆ, ಸೇಫ್ ಆಗಲಿಂದ ಆಚೆ ಬರೋದು ಹೇಗೆ ಅಂತೆಲ್ಲ ಯೋಚನೆ ಮಾಡಬೇಕು. ಇಲ್ಲದೆ ಹೋದರೆ ಈ ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸಿಕ್ಕಾಕೊಂಡಲ್ಲ, ಹಂಗಾಗ್ಬಿಡುತ್ತೆ. ಮನುಷ್ಯ ಅದನ್ನು ರಿಸ್ಕ್ ತಗೋಬೇಕು. ಅದು ಹುಮ್ಮತನ ಆಗಿರಬಾರ್ದು, ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರಬೇಕು. ಹಾಗಾಗಿ ನಾನು ಅದ್ರ ಬಗ್ಗೆ ತುಂಬ ಯೋಚನೆ ಮಾಡಬೇಕು. ನನಗೆ ಅದಕ್ಕೆ ಪೀಸ್ ಆಫ್ ಮೈಂಡ್ ಬೇಕು. ಹಾಗಾಗಿ ಬ್ರೇಕ್ ತೊಗೋತಾ ಇದ್ದೀನಿ. ಅದಕ್ಕೋಸ್ಕರ ಈ ರೆಸಿಗ್ನೇಷನ್ ಲೆಟ್ರು ದಯವಿಟ್ಟು ಸ್ವೀಕರಿಸಿ. ಈ ಅನಾಲಿಸಿಸು, ಎಕ್ಸಿಕ್ಯೂಷನು, ಥಿಂಕಿಂಗ್ ಎಲ್ಲ ನಿಮಗೆ ಬಿಟ್ಟಿದ್ದು. ನನ್ನ ಕೆಲಸ ಅಂತೂ ಸಿಂಪಲ್ಲು. ನಾಳೆ ಅಡ್ಮಿನಿಸ್ಟ್ರೇಷನ್ಗೆ ಹೇಳಿಬಿಟ್ಟು ಸ್ಕೂಲಿಗೆ ಹೋಗೋಕ್ಕೆ ಬರೋದಕ್ಕೆ ಒಂದು ಗಾಡಿ ಅರೇಂಜ್ ಮಾಡಬೇಕು ಅಷ್ಟೇ. ಹಲೋ ಮೇಡಮ್, ಅವೆಲ್ಲ ಬೇಕಾಗಿಲ್ಲ. ನಾನು ನಿಮ್ಮನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಆಮೇಲೆ ವಾಪಸ್ ಮನೆಗೆ ಬರ್ತೀನಿ. ಆ ಭಾಗ್ಯಕ್ಕೆ ರಾಜೀನಾಮೆ ಯಾಕೆ ಕೊಡಬೇಕು ಸರ್? ಮೇಡಮ್, ನಾನು ಡ್ರೈವರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿರೋದು, ಗಂಡನ ಕೆಲಸಕ್ಕಲ್ಲ. ನಿಮ್ಮನ್ನು ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ. ಅದು ಬಿಟ್ಟರೆ ನನಗೇನು ಕೆಲಸ ಇದೆ ಹೇಳಿ? ಇಷ್ಟೊತ್ತು ಹೇಳಿದ್ರಲ್ಲ, ನಾನು ಪ್ಲಾನ್ ಮಾಡಬೇಕು, ಯೋಚನೆ ಮಾಡಬೇಕು, ಪೀಸ್ ಆಫ್ ಮೈಂಡ್ ಅದು ಇದು ಅಂತ. ಏನು ಹಂಗಂತ ಡ್ರೈವ್ ಮಾಡ್ಬೇಕಾದ್ರೆ ಯೋಚನೆ ಮಾಡೋಕ್ಕಾಗುತ್ತೆ? ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಷ್ಟೇ. ಅವೆಲ್ಲ ಏನೂ ಆಗಲ್ಲ, ಡೋಂಟ್ ವರಿ. ನಾನು ಡ್ರಾಪ್ ಮಾಡ್ತೀನಿ. ಸರ್, ಥ್ಯಾಂಕ್ ಯು. ಓ ಹೆಡ್ ಮಿಸ್, ಇನ್ಮೇಲೆಲ್ಲ ರೆಸಿಗ್ನೇಷನ್ ಕೊಟ್ಟಾಯ್ತು ನೀವು. ಹಣ ಆಗಿದೆ. ಹಾಯ್ ಮ್ಯಾಮ್. ಓಹ್ ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಏನು ಮ್ಯಾಮ್ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಮಲ್ಲಿ ಬೆಳಿಗ್ಗೆ ಟಿಫನ್ ಬಾಕ್ಸ್ ತಗೊಳ್ದೇನೆ ಬಂದ್ಬಿಟ್ಲು, ಅದನ್ನ ಕೊಡೋಣ ಅಂತ ಬಂದೆ. ಹೌದಾ, ಸರಿ ನಾನು ಕೊಡ್ತೀನಿ, ಕೊಡಿ ಮ್ಯಾಮ್. ಪರವಾಗಿಲ್ಲ, ಎಲ್ಲರಿಗೂ ಬಂದಿದ್ದೀನಲ್ಲ, ನಾನೇ ಕೊಡ್ತೀನಿ. ಸರಿ. ಮತ್ತೆ ಸ್ಟಡೀಸ್ ಎಲ್ಲ ಹೆಂಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ ಮ್ಯಾಮ್. ಗುಡ್ ಗುಡ್ ಗುಡ್. ಮತ್ತೆ ಮಲ್ಲಿ, ಅವಳು ಹೆಂಗ್ ಓದ್ತಿದ್ದಾಳೆ? ಮಲ್ಲಿ ಬಿಡಿ ಮ್ಯಾಮ್, ಅವಳಂತೂ ಬ್ರಿಲಿಯಂಟು, ಹಾರ್ಡ್ ವರ್ಕರು. ಎಷ್ಟೇ ಕ್ಲಾಸಿಗೆ ಬಂಕ್ ಮಾಡಿದ್ರು ಅವಳಂತೂ ಎಕ್ಸಾಮ್ ಚೆನ್ನಾಗಿ ಮಾಡ್ತಾಳೆ. ಕ್ಲಾಸಿಗೆ ಬಂಕ್ ಆಗ್ತಿದ್ದಾಳ? ಯಾವಾಗ್ಲೂ ಅಲ್ಲ, ಇತ್ತೀಚೆಗೆ ಸ್ವಲ್ಪ ಬಂಕ್ ಮಾಡ್ತಿದ್ದಾಳೆ. ಯಾಕೋ ಸ್ವಲ್ಪ ಡೈವರ್ಟ್ ಆಗಿದ್ದಾಳೆ. ಡೈವರ್ಟ್ ಆಗಿದ್ದಾಳೆ ಅಂದ್ರೆ ಹೇಳಿ. ಅದು ಮೇಡಮ್, ಮಲ್ಲಿ ಬಗ್ಗೆ ನಮ್ಮ ಸರ್ಕಲ್ ಅಲ್ಲಿ ಗಾಸಿಪ್ ಹಾರಾಡ್ತಾ ಇದೆ. ಗಾಸಿಪ್ಪ?
ಏನ್ ಗಾಸಿಪ್ಪು? ಅದೇನು ಅಂತ ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ಮೇಡಮ್. ಇತ್ತೀಚೆಗೆ ಅವಳು ಕ್ಲಾಸ್ಗೆ ಬಂಕ್ ಹಾಕಿ ಅದು ಯಾವ್ದೋ ಹುಡುಗನ ಜೊತೆ ಓಡಾಡ್ತಿದ್ದಾಳಂತೆ. ಅವ್ರಿಬ್ರನ್ನ ಅಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ವಿ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಮಾತಾಡ್ತಿರ್ತಾರೆ. ನಾನ್ ಕೇಳಿಸ್ಕೊಂಡಿದ್ದೀನಿ ಅಷ್ಟೇ ಮೇಡಮ್, ಕಣ್ಣಾರೆ ನೋಡಿಲ್ಲ. ಎಷ್ಟಾದ್ರೂ ನೀವು ಅವಳು ಗಾರ್ಡಿಯನ್ ಅಲ್ವಾ, ಅದಕ್ಕೆ ಗೊತ್ತಿರ್ಲಿ ಅಂತ ಹೇಳ್ದೆ. ಇನ್ಸ್ಟಿಟ್ಯೂಟ್ ಆದ್ಮೇಲೆ ಗಾಸಿಪ್ ಇದ್ದೇ ಇರುತ್ತಲ್ವಾ? ಫ್ರೆಂಡ್ಸ್ ಆದ್ರೂ ಎಲ್ಲರೂ ಮಾತಾಡ್ತಾರೆ ಅಲ್ವಾ? ಒಬ್ರೋ ಇಬ್ರೋ ಹೇಳಿದ್ರೆ ಓಕೆ ಮ್ಯಾಮ್, ತುಂಬಾ ಜನ ಹೇಳ್ತಿದ್ರೆ ಅದ್ ನಿಜನೇ ಆಗಿರ್ಬೋದಲ್ವಾ? ಹುಡುಗ ಯಾರು ಅಂತ ಗೊತ್ತಾ? ಹೇಳದ್ನಲ್ಲ ಮೇಡಮ್, ನನಗೆ ಜಾಸ್ತಿ ಡೀಟೇಲ್ಸ್ ಗೊತ್ತಿಲ್ಲ. ಅವನು ನಮ್ಮ ಇನ್ಸ್ಟಿಟ್ಯೂಷನ್ ಅವನೇ ಅಂತೆ. ಹೊಸ ಬ್ಯಾಚ್ ಹುಡುಗ, ಮಲ್ಲಿಗಿಂತ ಜೂನಿಯರ್ ಅಂತೆ. ಹುಡುಗನ ಹೆಸರೇನು? ಆ ಹುಡುಗನ ಹೆಸರು ಬಂದ್ಬಿಟ್ಟು ಸುನೀಲ ಅಂತ ಏನೋ ಹೇಳ್ತಿದ್ರು ಮೇಡಮ್, ಅಷ್ಟೇ ಗೊತ್ತು. ಅದ್ ಬಿಟ್ರೆ ಬೇರೆ ನನ್ಗೇನೋ ಗೊತ್ತಿಲ್ಲ. ಮಲ್ಲಿ ಇವತ್ತು ಇನ್ಸ್ಟಿಟ್ಯೂಟ್ ಬಂದಿದ್ದಾಳಲ್ವಾ? ನಾನ್ ನೋಡಿಲ್ಲ, ಬಂದಿರ್ಬೋದು. ಒಂದ್ ನಿಮಿಷ ಕೇಳ್ತೀನಿ ಮೇಡಮ್. ಹಲೋ ಸ್ನೇಹ, ಮಲ್ಲಿ ಇವತ್ತು ಇನ್ಸ್ಟಿಟ್ಯೂಟಿಗೆ ಬಂದಿದ್ಲಾ? ಹೌದಾ, ಸರಿ. ಏನು? ಇಲ್ವಂತೆ ಮೇಡಮ್, ಕಾಲೇಜ್ ಬಸ್ ಸ್ಟಾಪ್ ಕಡೆ ಹೋಗ್ತಿದ್ಲಂತೆ. ಮೋಸ್ಟ್ಲಿ ಆ ಹುಡುಗನೇ ಮೀಟ್ ಮಾಡಕ್ ಇರ್ಬೇಕು. ಬಸ್ ಸ್ಟಾಪ್ ಯಾವ ಕಡೆ? ಇಲ್ಲೇ ಲೆಫ್ಟ್ ಹೋಗ್ಬೇಕು. ಥ್ಯಾಂಕ್ ಯು. ಓಕೆ. ಪಾರ್ಥ, ನಿಮ್ಮ ಹತ್ರನೇ ಮಾತಾಡ್ತಿರೋದು. ಏನಾಯ್ತು? ಎಂಪ್ಲಾಯೀಸ್ ಎಲ್ಲ ಮನೆಗೆ ಬಂದಿದ್ರಲ್ಲ, ಏನ್ ಮಾತಾಡಿದ್ರು ನಿಮ್ಮಣ್ಣ? ಅವ್ರ ಡಿಮಾಂಡ್ಗೆಲ್ಲ ಓಕೆ ಅಂತ ಹೇಳಿದ್ರಾ? ಇಲ್ಲ ಅಪೇಕ್ಷಾ, ಇವನು ಏನು ಯೋಚನೆ ಮಾಡ್ತಾನೋ ನಮಗಂತೂ ಗೊತ್ತಿಲ್ಲ. ನಾವೊಂದು ಥಿಂಕ್ ಮಾಡಿದ್ರೆ ಇವನು ಅದರ ಆಪೋಸಿಟ್ ಆಗೇ ಥಿಂಕ್ ಮಾಡ್ತಾನೆ. ಯಾವುದನ್ನು ಅವನು ಈಸಿಯಾಗೆ ತಗೊಳ್ಳಲ್ಲ. ಒಳ್ಳೇದು ಹೇಳಿದ್ರೆ ರಿಸೀವೇ ಮಾಡ್ಕೊಳ್ಳಲ್ಲ ಅಂತ. ಈಗ ಏನ್ ಹೇಳಿದ್ರು? ಏನಾಯ್ತು ಇವತ್ತು? ಇನ್ನೇನಾಗುತ್ತೆ? ಕಂಪ್ನಿ ಎಂಪ್ಲಾಯೀಸ್ ಮನೆಗೆ ಬಂದರು. ಇವನು ಆ್ಯಸ್ ಯೂಶುವಲ್ ಇರ್ರೆಸ್ಪಾನ್ಸಿಬಲ್ ಆಗಿ ಮಾತಾಡ, ಡಿಸಪಾಯಿಂಟ್ ಆಗಿ ಇನ್ನೊಂದು ಎದ್ದೋಗ್ತಾ ಇದ್ರು. ನಾನು ಹೋಗಿ ಅವ್ರಿಗೆ ಸಮಾಧಾನ ಮಾಡಿದೆ, ಹೇಗೋ ಕನ್ವಿನ್ಸ್ ಆದರು. ಯಾಕೆ ನಿಮ್ಮಣ್ಣ ಹೀಗೆ ಆಡ್ತಾರೆ? ಅವನು ಇರೋದೇ ಹಾಗೆ ಅಪೇಕ್ಷಾ. ನಾವಾದರೂ ಏನು ಮಾಡೋಕ್ಕಾಗತ್ತೆ? ಇವತ್ತೊಂದು ಸ್ವಲ್ಪ ಕಾಮಾಗಿ ಮಾತಾಡಿದ್ರೆ ಅವ್ರನ್ನ ಈಸಿಯಾಗಿ ಕನ್ವಿನ್ಸ್ ಮಾಡ್ಬೋದಾಗಿತ್ತು. ಅರ್ಥ ಮಾಡಿಸೋ ರೀತಿಯಲ್ಲಿ ಅರ್ಥ ಮಾಡಿಸಿದ್ರೆ ಅವ್ನು ಅರ್ಥ ಮಾಡ್ಕೋತಾ ಇದ್ರು. ಆದರೆ ಇವನು ಅಪೇಕ್ಷಾ ಅವರು ನಮ್ಮ ಕಂಪ್ನಿಲಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಫ್ಯಾಮಿಲಿ ಇದ್ದ ಹಾಗೆ. ಅವ್ರು ಇಲ್ಲ ಅಂದರೆ ಕಂಪ್ನಿನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆದರೆ ಇವನು ಯಾವ ರೀತಿ ಮಾತಾಡ್ದ? ನಿಜ, ಅವರು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರೆಲ್ಲರೂ ನಮ್ಮ ಹೊರೆ. ಆದರೆ ಇವನ್ಗೆ ಅದೆಲ್ಲ ಇಲ್ಲ. ಏನು ಗೊತ್ತಾ ಅಪೇಕ್ಷಾ, ಯಾರ ಹತ್ರನಾದ್ರೂ ಬೇಕಾಬಿಟ್ಟು ಮಾತಾಡಿದ್ರೆ ಯಾರು ಇರ್ತಾರೆ? ಹೌದು, ಅವ್ರಿಗೊಂದು ಸ್ವಲ್ಪ ಡಿಮ್ಯಾಂಡ್ಸ್ ಇದೆ. ಆದರೂ ಇಷ್ಟು ವರ್ಷ ಕಂಪ್ನಿಲಿ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಸೆಂಟಿಮೆಂಟ್ ಕೂಡ ಐತೆ. ಅದಕ್ಕೆ ನಾನು ಹೋಗಿ ಮಾತಾಡಿದ್ದಕ್ಕೆ ಅವ್ರು ಕನ್ವಿನ್ಸ್ ಆಗಿತ್ತು. ಛೇ, ತುಂಬಾ ಕಷ್ಟನಪ್ಪ ಇಂಥವ್ರ ಜೊತೆ ಇರೋದು. ಕಷ್ಟ ಅಲ್ಲ ಅಪೇಕ್ಷಾ, ಹಿಂಸೆ ಅದು. ಅನಿವಾರ್ಯವಾಗಿ ಬಿಗ್ ಬ್ರೋ ಮುಖ ನೋಡಿಕೊಂಡು ಎಲ್ಲದನ್ನು ಸಹಿಸ್ಕೋತಾ ಇದ್ದೀನಿ. ಹೇಗಾದರೂ ಮಾಡಿ ಕಂಪ್ನಿನ ಬಚಾವ್ ಮಾಡಬೇಕು. ಇವತ್ತು ಅವ್ನು ಎಷ್ಟು ಕೆಟ್ಟದಾಗಿ ಮಾತಾಡ. ಆ ಥರ ಎಲ್ಲ ಮಾತಾಡೋದೇ ಅಲ್ಲ, ತುಂಬ ರೂಡಾಗಿ ಬಿಹೇವ್ ಮಾಡ್ದ.